ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 15, 2023ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಗಗನಯಾನ್ ಮಾನವ ಬಾಹ್ಯಾಕಾಶ ಯಾನದ ಮಿಷನ್ಗೆ ಮುಂಚಿತವಾಗಿ ಮಾನವರಹಿತ ಪರೀಕ್ಷಾ ಕಾರ್ಯಾಚರಣೆಗಳಲ್ಲಿ ಹಾರಲು ಇಸ್ರೋ ವಿನ್ಯಾಸಗೊಳಿಸಿದ ಮಹಿಳಾ ರೋಬೋಟ್ನ ಹೆಸರೇನು? ಇಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಂತಂದರೆ ಗಗನಯಾನ್ ಎಂಬುದು ಇಸ್ರೋ ಅಭಿವೃದ್ಧಿಪಡಿಸಿರುವ ಒಂದು ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಆಗಿದೆ. ಸೊ ಈ ಮಿಷನನ್ನು 2025ರ ವೇಳೆಗೆ ಬಾಹ್ಯಾಕಾಶಕ್ಕೆ ಹಾರಲು ಯೋಜನೆ ರೂಪಿಸಿದೆ ಇಸ್ರೋ. ಸೊ ಇದಕ್ಕೆ ಪರ್ಯಾಯವಾಗಿ ಇದೀಗ ಅಂದರೆ ಮಾನವನ ಹಾರುವಿಕೆಗೆ ಮುಂಚಿತವಾಗಿ ಮಾನವರಹಿತ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ರೋಬೋಟನ್ನು ಮೊದಲ ಬಾರಿಗೆ ಕಳಿಸ್ತಾ ಇದೆ. ಹಾಗಾದರೆ ಆ ರೋಬೋಟನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಭಾರತೀಯ ಸಂಶೋಧನಾ ಸಂಸ್ಥೆ ಇಸ್ರೋ. ಹಾಗಾದರೆ ಆ ಮಹಿಳಾ ರೋಬೋಟ್ನ ಹೆಸರೇನು? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನನ್ನು ನೀವಿಲ್ಲಿ ಗಮನಿಸಬಹುದು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಯುಮಿತ್ರ ಅಂತ ಹೇಳ್ತೀವಿ. ಯುಮಿತ್ರ ಅಂದರೆ ಯೂಮಾ, ಫಸ್ಟ್ನೇದು ಯೂಮಾ ಅಂತ ಹೇಳ್ತೀವಿ. ಯೂಮಾ ಅಂದರೆ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಮಿತ್ರ, ಸೊ ಹೀಗೆ ಸ್ಪೇಸ್ ಮಿತ್ರ ಅಂತ ಹೇಳ್ತೀವಿ. ಅಂದರೆ ಯುಮಿತ್ರ ಎಂಬತಕ್ಕಂಥದ್ದು ಸಂಪೂರ್ಣವಾಗಿರತಕ್ಕಂಥ ಹೆಸರನ್ನು ಇಟ್ಟಿದ್ದಾರೆ ಅದಕ್ಕೆ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಇಂಡಿಯಾ ಟು ಲಾಂಚ್ ಫೀಮೇಲ್ ರೋಬೋಟ್ ಆಸ್ಟ್ರೋನಾಟ್. ನೋಡಿ, ಫೀಮೇಲ್ ರೋಬೋಟನ್ನು ಇದೀಗ ಆಸ್ಟ್ರೋನಾಟಿಗೆ ಕಳಿಸ್ತಾ ಇದೆ. ಸೊ ಅದರ ಹೆಸರು ಯುಮಿತ್ರ ಎಂಬತಕ್ಕಂಥದ್ದು ಆ ರೋಬೋಟ್ನ ಹೆಸರಾಗಿದೆ. ಹಾಗಾದರೆ ನೋಡಿ, ನೀವು ಇಲ್ಲಿ ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಡೀಟೇಲ್ಸ್ ಏನಿದೆ, ಸೊ ಇಲ್ಲಿ ರೋಬೋಟನ್ನು ನೀವು ಗಮನಿಸಬಹುದು. ನೋಡಿ, ಮಹತ್ವಾಕಾಂಕ್ಷೆಯ ಗಗನಯಾನ್ ಯೋಜನೆಯ ಭಾಗವಾಗಿ ಭಾರತವು ಮಹಿಳಾ ರೋಬೋಟ್ ಗಗನಯಾತ್ರಿ ಯುಮಿತ್ರವನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಸಿದ್ಧವಾಗಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಇತ್ತೀಚೆಗೆ ಘೋಷಿಸಿದರು. ಹಾಗಾದರೆ ಏನಿದು ಯುಮಿತ್ರ? ನೋಡಿ, ಯುಮಿತ್ರ ಎಂಬುದು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಯೂಮಾ ಸ್ಪೇಸ್ ಮತ್ತು ಮಿತ್ರ ಸ್ನೇಹಿತಗಳ ಸಂಯೋಜನೆಯಾಗಿದೆ. ಇದು ಗಗನಯಾನ್ ಮಾನವ ಬಾಹ್ಯಾಕಾಶಯಾನದ ಮಿಷನ್ಗೆ ಮುಂಚಿತವಾಗಿ ಮಾನವರಹಿತ ಪರೀಕ್ಷಾ ಕಾರ್ಯಾಚರಣೆಗಳಲ್ಲಿ ಹಾರಲು ಇಸ್ರೋ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಮಹಿಳಾ ರೋಬೋಟ್ ಆಗಿದೆ. ಹಾಗಾದರೆ ಗಗನಯಾನ್ ಮಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಗನಯಾನ್ ಮಿಷನ್ ಅಡಿಯಲ್ಲಿ ಇಸ್ರೋ 3 ದಿನಗಳ ಕಾರ್ಯಾಚರಣೆಗಾಗಿ 400 ಕಿಲೋಮೀಟರ್ ದೂರದ ಕಕ್ಷೆಗೆ 3 ಮನುಷ್ಯರನ್ನು ಕಳುಹಿಸುತ್ತಿದೆ ಮತ್ತು ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ತರಲು ಯೋಜನೆಯನ್ನು ರೂಪಿಸಿದೆ. ಸೊ ಅವರು ಹೋಗ್ತಕ್ಕಂಥ ವಾಹನ ಅಥವಾ ಗಗನಯಾನನ್ನು ಹೊತ್ತೊಯ್ಯತಕ್ಕಂಥ ಮಿಷನ್ ಅಥವಾ ವಾಹನ ಯಾವುದು ಅಂತ ಕೇಳ್ತಾರೆ. ಸೊ ಮಾರ್ಕ್ 3 ಅಂತ ಹೇಳ್ತೀವಿ. ಅಂದರೆ LVM-3 ಅಥವಾ GSLV Mk3 ರಾಕೆಟ್ನ ಮೂಲಕ ಉಡಾವಣೆ ಮಾಡಲಿದೆ. ಇಸ್ರೋದ ಚೆನ್ನಾಗಿ ಸಾಬೀತಾಗಿರುವ ಮತ್ತು ವಿಶ್ವಾಸಾರ್ಹ ಹೆವಿ ಲಿಫ್ಟ್ ಲಾಂಚರ್ ಆಗಿದೆ ಇದು. ಸೊ ಗಗನಯಾನ್ ಮಿಷನ್ನ ಉಡಾವಣಾ ವಾಹನ ಎಂದು ಇದನ್ನು ಗುರುತಿಸಲಾಗಿದೆ. ಸೊ ಓಕೆ, ಇದು ಉಡಾವಣಾ ವಾಹನ. ಇದು 1ನೇ ಕ್ವಶನ್ನ ಸಂಪೂರ್ಣ ಮಾಹಿತಿಯಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್, ನೋಡಿ, ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊಟ್ಟ ಮೊದಲ ಏಷ್ಯನ್ ಪುರುಷರು ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾರು ಪಾತ್ರರಾಗಿದ್ದಾರೆ? ಸರಿಯಾದಂಥ ಉತ್ತರ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ನೋಡಿ, ಭಾರತೀಯರಾಗಿರತಕ್ಕಂಥ ಇವರಿಬ್ಬರು ಇದೀಗ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಭಾಜನರಾಗಿದ್ದಾರೆ. ಸೊ ಈ ಒಂದು ಪ್ರತಿಷ್ಠೆಗೆ ಭಾಜನರಾಗಿರತಕ್ಕಂಥ ಮೊಟ್ಟ ಮೊದಲ ಏಷ್ಯನ್ ವ್ಯಕ್ತಿಗಳು ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಾವು ಡೀಟೇಲ್ಸನ್ನು ನೋಡೋಣ. ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಲಿಯಾಂಡರ್ ಪೇಸ್ ಆ್ಯಂಡ್ ವಿಜಯ್ ಅಮೃತರಾಜ್ ಬಿಕಮ್ಸ್ ದ ಫಸ್ಟ್ ಏಷ್ಯನ್ ಟು ಮೆನ್ ಟು ಬಿ ಎಲೆಕ್ಟೆಡ್ ಟು ಟೆನ್ನಿಸ್ ಹಾಲ್ ಆಫ್ ಫೇಮ್. ಓಕೆ, ಸೊ ನೀವು ಇಲ್ಲಿ ಗಮನಿಸಬಹುದು, ಮಾಜಿ ಟೆನ್ನಿಸ್ ಆಟಗಾರರಾದ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ರವರನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಆಯ್ಕೆ ಮಾಡಲಾಗಿದೆ. ಅಂತಹ ಸಾಧನೆಯನ್ನು ಮಾಡಿದ ಮತ್ತು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ನಲ್ಲಿ ಸೇರ್ಪಡೆಗೊಂಡ ಮೊದಲ ಏಷ್ಯನ್ ಪುರುಷ ಟೆನ್ನಿಸ್ ಆಟಗಾರರಿವರು. ಜುಲೈ 2024ರಲ್ಲಿ ಅವರನ್ನು ಔಪಚಾರಿಕವಾಗಿ
ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗುತ್ತದೆ. ಲಿಯಾಂಡರ್ ಪೇಸ್ ಅವರನ್ನು ಈ ವಿಭಾಗದಲ್ಲಿ ಆಟಗಾರನಾಗಿ ಸೇರ್ಪಡೆಗೊಳಿಸಲಾಗಿದೆ. ನೋಡಿ, ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ್ಯಾವ ವಿಭಾಗದಲ್ಲಿ ಇವರನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ. ಲಿಯಾಂಡರ್ ಪೇಸ್ ಅವರನ್ನು ಆಟಗಾರನಾಗಿ ಸೇರ್ಪಡೆಗೊಳಿಸಿದರೆ ವಿಜಯ್ ಅಮೃತರಾಜ್ ಇದರಲ್ಲ, ಸೊ ಇವರನ್ನು ಆಟಗಾರರೊಂದಿಗೆ ಕೊಡುಗೆದಾರ, ಸೊ ಓಕೆ ನೋಡಿ, ಕೊಡುಗೆದಾರ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು 2 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದಿರುವ ಚೀನಾದ ಆಟಗಾರ್ತಿ ಲೀ ನಾ ಮಹಿಳೆಯರ ವಿಭಾಗದಲ್ಲಿ ಸೊ ಏಷ್ಯನ್ ಈ ಒಂದು ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಂತಹ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಆಲ್ರೆಡಿ 2019ರಲ್ಲಿ ಅವರು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಭಾಜನರಾಗಿದ್ದರು. ಅಂದರೆ ಇಡೀ ಏಷ್ಯನ್ ಒಂದು ಕಾಂಟಿನೆಂಟಲ್ಲೇ ಈ ಒಂದು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಭಾಜನರಾಗಿರ್ತಕ್ಕಂಥ ಮೊಟ್ಟ ಮೊದಲಿಗರು ಅಂತಂದರೆ ಅದು ಲೀನಾ. ಅದರಲ್ಲಿ ಮಹಿಳೆಯರಾಗಿ ಮೊಟ್ಟ ಮೊದಲು, ಪುರುಷರು ಅಂತ ಬಂದರೆ ಲಿಯಾಂಡರ್ ಪೇಸ್ ಮತ್ತು ಅಮೃತರಾಜ್ ಅಂತ ಹೇಳ್ತೀವಿ. ಲಿಯಾಂಡರ್ ಪೇಸ್ ಬಗ್ಗೆ ನೋಡಿ, ಇವರು ಜೂನ್ 17, 1973ರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ತಂದೆ ವೈಸ್ ಪೇಸ್ ಆಗಿದ್ದರು. ಸೊ ಇವರು 1972ರ ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಂಥವರಾಗಿದ್ದಾರೆ. ಇನ್ನು ಲಿಯಾಂಡರ್ ಪೇಸ್ ಅವರ ತಾಯಿ ಜೆನ್ನಿಫರ್ ಪೇಸ್ 1980ರ ದಶಕದಲ್ಲಿ ಏಷ್ಯನ್ ಬಾಸ್ಕೆಟ್ಬಾಲ್ ತಂಡದ ನಾಯಕಿಯಾಗಿದ್ದರು ಇವರು. ಇನ್ನು ಕೆ ಜಾಧವ್ ನಂತರ ಲಿಯಾಂಡರ್ ಪೇಸ್ ವೈಯಕ್ತಿಕ ಪದಕ ಗೆದ್ದ ಮೊದಲ ಭಾರತೀಯ ಟೆನ್ನಿಸ್ ಆಟಗಾರರಾಗಿದ್ದಾರೆ. ಲಿಯಾಂಡರ್ ಪೇಸ್ ಅವರಿಗೆ ಭಾರತ ಸರ್ಕಾರವು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗಾದರೆ ನಾವು ITHF ಅಂದರೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಬಗ್ಗೆ ನೋಡೋದಾದರೆ 1880ರಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪಕರು ಜೇಮ್ಸ್ ಜೆ ವ್ಯಾನ್ ಅಲೆನ್ ಅಂತ ಹೇಳ್ತೀವಿ. ಇದು ಯುನೈಟೆಡ್ ಸ್ಟೇಟ್ನ ರೋಡ್ ಐಲ್ಯಾಂಡ್ನ ನ್ಯೂಫೋರ್ಟ್ನಲ್ಲಿರುವ ITHFನಲ್ಲಿದೆ. ಓಕೆ, ಕೇಂದ್ರ ಕಚೇರಿ. ಇದು ಟೆನ್ನಿಸ್ ಆಟಕ್ಕೆ ಆಟಗಾರರು ಮತ್ತು ಇತರ ಕೊಡುಗೆದಾರರನ್ನು ಗೌರವಿಸುತ್ತದೆ. ಓಕೆ, ಸೊ ಇದು 2ನೇ ಕ್ವಶನ್ನ ಸಂಪೂರ್ಣ ಮಾಹಿತಿಯಾಗಿದೆ. ಇನ್ನು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಕೇಂದ್ರ ಪ್ರಾಯೋಜಿತ ಅಟಲ್ ಪಿಂಚಣಿ ಯೋಜನೆ ಅಂದರೆ APY ಅಡಿ ಒಟ್ಟು ದಾಖಲಾತಿ ಅಂದರೆ ಸಬ್ಸ್ಕ್ರೈಬರ್ಗಳು 6 ಕೋಟಿಯನ್ನು ದಾಟಿದೆ. ನೋಡಿ, ಅಂದರೆ ಚಂದಾದಾರಿಕೆ ಇದರಲ್ಲಿ ಖಾತೆ ತೆರೆದಿರತಕ್ಕಂಥವರು 6 ಕೋಟಿ ಜನರನ್ನು ಇದೀಗ ತಲುಪಿದೆ. ಹಾಗಾದರೆ ಅಟಲ್ ಪಿಂಚಣಿ ಯೋಜನೆ ಯಾವ ವರ್ಷ ಜಾರಿಗೆ ಬಂದಿದೆ? ನೋಡಿ, ಅದು ಜಾರಿಗೆ ಬಂದಂಥ ವರ್ಷ ಮೇ 9, 2015. ಮೇ 9, 2015ರಂದು ಅಟಲ್ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದನ್ನು PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಅಟಲ್ ಪೆನ್ಷನ್ ಯೋಜನೆ ಸೊ ಎನ್ರೋಲ್ಮೆಂಟ್ಸ್ ಅಕ್ರಾಸ್ ದ 6 crore ಮಾರ್ಕ್, ಅಂದರೆ ಸರಿಸುಮಾರು 6 ಕೋಟಿ ಜನರು ಇದರಲ್ಲಿ ತಮ್ಮ ಅಕೌಂಟನ್ನು ತೆರೆದಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ಇದೀಗ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಅಟಲ್ ಪಿಂಚಣಿ ಯೋಜನೆಯಲ್ಲಿ ಒಟ್ಟು ದಾಖಲಾತಿ 6 ಕೋಟಿ ಗಡಿ ದಾಟಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲೇ ಅಂದರೆ 2023-24ರಲ್ಲಿ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಸರಿಸುಮಾರು 79 ಲಕ್ಷಕ್ಕೂ ಹೆಚ್ಚು ದಾಖಲಾತಿಗಳು ನಡೆದಿವೆ. ಸಮಾಜದ ದುರ್ಬಲ ವರ್ಗದವರನ್ನು ಪಿಂಚಣಿ ವ್ಯಾಪ್ತಿಗೆ ತರುವ ಸಾಧನೆ ಎಲ್ಲ ಬ್ಯಾಂಕುಗಳ ಪ್ರಯತ್ನದಿಂದ ಸಾಧ್ಯವಾಗಿದೆ. ನೋಡಿ, ಮುಖ್ಯವಾಗಿ ಸಮಾಜದ ದುರ್ಬಲ ವರ್ಗದವರು ವಿಶೇಷವಾಗಿ ಇದಕ್ಕೆ ಗಮನ ಕೊಡುತ್ತದೆ. ಅದು ಸಮಾಜದ ದುರ್ಬಲ ವರ್ಗದವರಿಗೆ ಅಂದರೆ ಸಮಾಜದಲ್ಲಿ ಅತ್ಯಂತ ಬಡ ಮತ್ತು ಹಿಂದುಳಿದ ವರ್ಗಗಳೇನಿರ್ತವೆ ಅದಕ್ಕೆ ಈ ಒಂದು ಪಿಂಚಣಿ ಯೋಜನೆಯನ್ನು ಅವರಿಗೆ ವಿಶೇಷವಾಗಿ ಅನ್ವಯಿಸಲಾಗುತ್ತದೆ. ಮುಖ್ಯವಾಗಿ ಇಡೀ ಭಾರತೀಯರಿಗೆಲ್ಲ ಇದು ಅನ್ವಯಿಸುತ್ತದೆ, ಆದರೆ ವಿಶೇಷವಾಗಿ ಅವರಿಗೆ ಮೀಸಲಿಟ್ಟಿರತಕ್ಕಂಥದ್ದು. ಹಾಗಾದರೆ ನಾವು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ನೋಡೋದಾದರೆ ನೋಡಿ, ಈ ಯೋಜನೆಯನ್ನು ಮೇ 9, 2015ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದರು. ಉದ್ದೇಶವೇನು? ನೋಡಿ, ಉದ್ದೇಶವನ್ನು ನೀವಿಲ್ಲಿ ಗಮನಿಸಬಹುದು. ಎಲ್ಲ ಭಾರತೀಯರಿಗೆ ಈ ಯೋಜನೆ ಇದೆ. ಅದರಲ್ಲಿಯೂ ವಿಶೇಷವಾಗಿ ಬಡವರು, ಹಿಂದುಳಿದವರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತದೆ. ಸೊ ಇಲ್ಲಿ ಪಾಯಿಂಟ್ಗಳನ್ನು ನೀವಿಲ್ಲಿ ಗಮನಿಸಬೇಕು ಸ್ನೇಹಿತರ. ಹಾಗಾದರೆ ಇದು APYನ ಕಾರ್ಯಾಚರಣೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ APY ಅನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು NPS ಮೂಲಕ ನಿರ್ವಹಿಸುತ್ತದೆ. ನೋಡಿ, ಈ ಒಂದು ಪ್ರಾಧಿಕಾರವು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ
ಸೊ ಇದರ ಮೂಲಕ ನಿರ್ವಹಿಸುತ್ತದೆ. ಹಾಗಾದರೆ ಇದರ ಅರ್ಹತೆಗಳೇನು ಅಂತ ನೋಡೋದಾದರೆ, ಒಬ್ಬ ವ್ಯಕ್ತಿ 18 ವರ್ಷ ಮೇಲ್ಪಟ್ಟು 40 ವರ್ಷಕ್ಕಿಂತ ಕೆಳಗಿನ ವ್ಯಕ್ತಿಯಾಗಿದ್ದರೆ ಆ ವ್ಯಕ್ತಿಯು ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ. APYನಲ್ಲಿ ತಡವಾಗಿ ಸೇರುವ ಚಂದಾದಾರರ ಕೊಡುಗೆ ಮತ್ತು ಮೊತ್ತವು ಹೆಚ್ಚಾಗಿರುತ್ತದೆ. ಅಂದರೆ ತಡವಾಗಿ ಇದಕ್ಕೆ ಸೇರತಕ್ಕಂಥವರು ಅವರ ಮೊತ್ತ ಕೂಡ ಹೆಚ್ಚಾಗಿರುತ್ತದೆ. ಅಂದರೆ ಹೆಚ್ಚಿನ ಅವರು ಅಮೌಂಟನ್ನು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನು ಮುಂಚಿತವಾಗಿ ಸೇರುವ ಚಂದಾದಾರರ ಕೊಡುಗೆ ಅಂದರೆ ಅವರ ಮೊತ್ತ ಕಡಿಮೆ ಇರುತ್ತದೆ. ಸರಿಸುಮಾರು ಅವರಿಗೆ 40 ವರ್ಷ ದಾಟಿದ ನಂತರ ಅವರ 60ನೇ ವರ್ಷದ ನಂತರ ಅವರಿಗೆ ಮಂತ್ಲಿ ಇಷ್ಟು ಅಂತ ಸರ್ಕಾರದಿಂದ ಪೆನ್ಷನನ್ನು ಕೊಡ್ತಾ ಹೋಗ್ತಾರೆ. ಒಂದು ವೇಳೆ ಚಂದಾದಾರ ಅಂದರೆ ಪಿಂಚಣಿದಾರ ಏನಾದರೂ ತೀರ್ಕೊಂಡಿದ್ದರೆ ಅವರ ಹೆಂಡತಿ ಕೊಡ್ತಾರೆ. ಒಂದು ವೇಳೆ ಅವರ ಹೆಂಡತಿ ಕೂಡ ತೀರ್ಕೊಂಡಿದ್ದರೆ ಸೊ ಮೂರನೇ ವ್ಯಕ್ತಿ ಅವರ ಮನೆಯಲ್ಲಿ ಯಾರು ಇರ್ತಾರೆ ಸೊ ಅವರಿಗೆ ಆ ಒಂದು ಪೆನ್ಷನನ್ನು ಹೋಗ್ತಾ ಇರುತ್ತೆ. ಓಕೆ, ಸೊ ಇದು ಕೂಡ ಸಂಪೂರ್ಣವಾಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ನಿಮಗೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಇನ್ಯಾಕ್ಟ್ ಪಾಲುದಾರಿಕೆ ಒಪ್ಪಂದ. ನೋಡಿ, ಇನ್ಯಾಕ್ಟ್ ಪಾಲುದಾರಿಕೆ ಒಪ್ಪಂದವು ಕೆಳಗಿನ ಯಾವ ಪ್ರಯತ್ನಗಳಿಗಾಗಿ 2022ರಲ್ಲಿ ನಡೆದಂಥ COP27 ಸಮ್ಮೇಳನದಲ್ಲಿ ಪ್ರಾರಂಭಿಸಲಾಗಿದೆ? ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನನ್ನು ಗಮನಿಸಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹವಾಮಾನ ಬದಲಾವಣೆಗಾಗಿ ಒಂದು ಜಾಗತಿಕ ಸಂಘಟನೆಯನ್ನಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಯಾಕೆ ಇದೀಗ ಸುದ್ದಿಯಲ್ಲಿದೆ ಅಂತ ಕೇಳಿದರೆ, ಸೊ ನೀವಿಲ್ಲಿ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. 6th ಕಂಟ್ರೀಸ್ ನೋಡಿ, ಅಂದರೆ ಎಕ್ಸ್ಟ್ರಾ 6 ಕಂಟ್ರಿಗಳು ಆ್ಯಂಡ್ UN ಏಜೆನ್ಸಿ ಅಂದರೆ ವಿಶ್ವಸಂಸ್ಥೆಯ ಏಜೆನ್ಸಿ ಕೂಡ ಸೊ ಈ ಒಂದು ಯೋಜನೆಗೆ ಅಥವಾ ಒಪ್ಪಂದಕ್ಕೆ ಜಾಯಿಂಟ್ ಆಗಿದೆ. ಸೊ ವಿಟಲ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಟು ಅಡ್ವಾನ್ಸ್ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂದರೆ ಇದಕ್ಕೆ ಈಗ ಸದ್ಯದಲ್ಲಿ 2023ನೇ ಸಾಲಿನ 28ನೇ COP ಸಮ್ಮೇಳನದಲ್ಲಿ 6 ಹೊಸ ಕಂಟ್ರಿಗಳು ಮತ್ತು UN ಏಜೆನ್ಸಿ ಕೂಡ ಇದಕ್ಕೆ ಜಾಯಿನ್ ಆಗಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ತುಂಬಾ ಪ್ರಚಲಿತದಲ್ಲಿರ್ತಕ್ಕಂಥ ಮಾಹಿತಿಯಾಗಿದೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು, ಇದನ್ನು ಇನ್ಯಾಕ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಈ ಪಾರ್ಟ್ನರ್ಶಿಪ್ಗೆ 6 ನ್ಯೂ ಕಂಟ್ರೀಸ್ ಆ್ಯಂಡ್ ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಕೂಡ ಹೊಸದಾಗಿ ಸೇರ್ಪಡೆಗೊಂಡಿದೆ. ಎಲ್ಲಿ ದುಬೈನಲ್ಲಿ ನಡೆದಿರತಕ್ಕಂಥ UAE ದುಬೈನಲ್ಲಿ ನಡೆದಿರತಕ್ಕಂಥ 28ನೇ COP ಸಮ್ಮೇಳನದಲ್ಲಿ ಸೇರ್ಪಡೆಗೊಂಡಿದೆ. ಸೊ ಹಾಗಾದರೆ ಇದು ಗ್ಲೋಬಲ್ ಇನಿಷಿಯೇಟಿವ್ ಆಗಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ಡೀಟೇಲ್ಸನ್ನು ನೋಡೋಣ. ನೋಡಿ, ಹೊಸದಾಗಿ 6 ದೇಶಗಳು ವಿಶ್ವಸಂಸ್ಥೆ ಏಜೆನ್ಸಿಯು ಕೂಡ ಇನ್ಯಾಕ್ಟ್ ಪಾಲುದಾರಿಕೆಯನ್ನು ಸೇರಿಕೊಂಡಿವೆ. ಹಾಗಾದರೆ ಇನ್ಯಾಕ್ಟ್ ಪಾಲುದಾರಿಕೆಯ ಬಗ್ಗೆ ನೋಡೋಣ. ಇದನ್ನು 2022ರಲ್ಲಿ ಈಜಿಪ್ಟನ್ನು ಶರ್ಮ್ ಎಲ್ ಶೇಖ್ನಲ್ಲಿ ನಡೆದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP27ನಲ್ಲಿ ಪ್ರಾರಂಭಿಸಲಾಯಿತು. ಸೊ ಇದರ ಪ್ರಮುಖ ಸದಸ್ಯ ರಾಷ್ಟ್ರಗಳು ಅಂದರೆ ಈಗ 6 ದೇಶಗಳನ್ನು ಸೇರಿಕೊಂಡು UN ಏಜೆನ್ಸಿಯನ್ನು ಒಳಗೊಂಡಂತೆ ಕೆನಡಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜಪಾನ್, ಮಲಾವಿ, ನಾರ್ವೆ, ರಿಪಬ್ಲಿಕ್ ಆಫ್ ಕೊರಿಯಾ, ಸ್ಲೋವೇನಿಯಾ, ಬೆಲ್ಜಿಯಂ, ಪಾಕಿಸ್ತಾನ, ಸ್ಪೇನ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್. ಸೊ ಇದು ಅವರ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇದೀಗ ಇದು ಮಹತ್ವಾಕಾಂಕ್ಷೆಯ ಜಾಗತಿಕ ಉಪಕ್ರಮವಾಗಿದ್ದು ಪ್ರಕೃತಿ ಆಧಾರಿತ ಪರಿಹಾರಗಳ ಮೂಲಕ ಹವಾಮಾನ ಬದಲಾವಣೆ, ಭೂಮಿ ಮತ್ತು ಪರಿಸರ ವ್ಯವಸ್ಥೆಯ ಅವನತಿ ಮತ್ತು ಜೀವ ವೈವಿಧ್ಯದ ನಷ್ಟವನ್ನು ಪರಿಹರಿಸಲು ಜಾಗತಿಕ ಪ್ರಯತ್ನಗಳನ್ನು ಸಂಘಟಿಸಲು ಪ್ರಯತ್ನಿಸುತ್ತದೆ. ಇಲ್ಲಿ ನೀವು ಗಮನಿಸಬಹುದು. ಹಾಗಾದರೆ ಈ ಯೋಜನೆಯ ಮುಖ್ಯ ಉದ್ದೇಶವೇನು? ಈ ಪಾಯಿಂಟ್ ಹವಾಮಾನ ಬದಲಾವಣೆ, ಭೂಮಿ ಮತ್ತು ಪರಿಸರ ವ್ಯವಸ್ಥೆಯ ಅವನತಿ ಮತ್ತು ಜೀವ ವೈವಿಧ್ಯದ ನಷ್ಟವನ್ನು ಪರಿಹರಿಸಲು ಜಾಗತಿಕ ಪ್ರಯತ್ನಗಳ ಸಂಘಟಿಸಲು ಇದು ಪ್ರಯತ್ನಿಸ್ತಕ್ಕಂಥ ಒಂದು ಪ್ರಮುಖ ಮಾಹಿತಿಯ ಒಂದು ಯೋಜನೆಯಾಗಿದೆ. ಓಕೆ, ಸೊ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿದೆ. ಇಷ್ಟು ಮಾತ್ರ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2023ನೇ ಸಾಲಿನ ಮಧ್ಯಪ್ರದೇಶ ಸರ್ಕಾರ ಕೂಡ ಮಾಡುವ ತಾನ್ಸೇನ್ ಸನ್ಮಾನ್ ಪುರಸ್ಕಾರಕ್ಕೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗಣಪತಿ ಭಟ್ ಅಸಣಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಅಕ್ಬರ್ ತಾನ್ಸೇನ್ಗೆ ಕೆಳಗಿನ ಯಾವ ಬಿರುದನ್ನು ನೀಡಿ ಗೌರವಿಸಿದ್ದಾನೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಮಿಯಾನ್ ಅಂತ ಹೇಳ್ತೀವಿ. ಅಂದರೆ ತಾನ್ಸೇನ್ನ ಮೂಲ ಹೆಸರು ರಾಮ್ ತಾನು ಅಂತ ಹೇಳ್ತೀವಿ. ಸೊ ತಾನ್ಸೇನ್ನ ಮೂಲ ಹೆಸರು ಅಂದರೆ ಆತ ಹುಟ್ಟಿದಾಗ ಆತನಿಗಿದ್ದಂಥ ಹೆಸರು ರಾಮ್ ತಾನು ಅಂತ ಹೇಳುತ್ತೆ. ಸೊ ಇಲ್ಲಿ ಆತ ಮತ್ತು ಅಕ್ಬರ್ನ ಒಂದು
ಧರ್ಮ ಪ್ರೇರೇಪಣೆಯಿಂದಾಗಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾನೆ. ಸೊ ತದನಂತರ ಆತನಿಗೆ ತಾನ್ಸೇನ್ ಎಂಬತಕ್ಕಂಥ ಬಿರುದು ಬರುತ್ತೆ. ಅಂದರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವುದಕ್ಕಿಂತ ಮುಂಚೆ ಅಕ್ಬರ್ನ ಮಗಳನ್ನು ಅವನು ಪ್ರೀತಿಸ್ತಾನೆ. ಸೊ ಆ ಕಾರಣದಿಂದಾಗಿ ಅಕ್ಬರ್ನ ಮಗಳನ್ನು ಮದುವೆ ಆಗೋಕ್ಕಿಂತ ಮುಂಚೆನೇ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಆಮೇಲೆ ಲಗ್ನವಾಗ್ತಾನೆ ಎಂಬತಕ್ಕಂಥದ್ದು ಕೂಡ ಇತಿಹಾಸವಿದೆ. ಸೊ ಮಿಯಾನ್ ಎಂಬತಕ್ಕಂಥದ್ದು ಅಕ್ಬರ್ ತಾನ್ಸೇನ್ಗೆ ನೀಡಿದಂಥ ಬಿರುದಾಗಿದೆ. ನೋಡಿ, ಹಿಂದೂಸ್ತಾನಿ ಗಾಯಕ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಹಿಂದೂಸ್ತಾನಿ ಗಾಯಕ ಆಗಿರತಕ್ಕಂಥ ಗಣಪತಿ ಭಟ್ ಅಸಣಿಗಿಗೆ ತಾನ್ಸೇನ್ ಸಮ್ಮಾನ್ ಪುರಸ್ಕಾರ ನೀಡಲಾಗಿದೆ. ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹಾಗಾದರೆ ತಾನ್ಸೇನ್ ಪ್ರಶಸ್ತಿಯನ್ನು ನೀಡತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಮಧ್ಯಪ್ರದೇಶ. ಮಧ್ಯಪ್ರದೇಶ ರಾಜ್ಯ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ. ಯಾಕಂದರೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲೇ ತಾನ್ಸೇನ್ ಜನಿಸಿರ್ತಕ್ಕಂಥದ್ದು. ನೋಡಿ, ಮಧ್ಯಪ್ರದೇಶ ಸರ್ಕಾರ ಕೂಡ ಮಾಡುವ ಪ್ರತಿಷ್ಠಿತ ತಾನ್ಸೇನ್ ಪುರಸ್ಕಾರಕ್ಕೆ ಹಿಂದೂಸ್ತಾನಿ ಗಾಯಕ, ನೋಡಿ ಹಿಂದೂಸ್ತಾನಿ ಸಂಗೀತಗಾರ ಮತ್ತು ಗಾಯಕ ಅಂತ ಹೇಳ್ತೀವಿ. ಸೊ ಯಾರು? ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ ಗಣಪತಿ ಭಟ್ ಅಸಣಗಿ ಅಂತ ಹೇಳ್ತೀವಿ. ಇವರು ಆಯ್ಕೆಯಾಗಿದ್ದಾರೆ. ಇದೇ ತಿಂಗಳ 24ರಂದು ಗ್ವಾಲಿಯರ್ನಲ್ಲಿ ನಡೆಯಲಿರುವ ತಾನ್ಸೇನ್ ಕಾರ್ಯಕ್ರಮದಲ್ಲಿ ಪುರಸ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಸೊ ಇವರಿಗೆ ಆಲ್ರೆಡಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಭೀಮ್ಸೇನ್ ಜೋಶಿ ಪ್ರಶಸ್ತಿ ಸೇರಿದಂತೆ ಹಲವು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅಸಣಿಗಿಯವರು ಪಡೆದಿದ್ದಾರೆ. ನಾವು ತಾನ್ಸೇನ್ ಬಗ್ಗೆ ತಿಳ್ಕೊಳ್ಳೋಣ. ಹುಟ್ಟಿದ್ದು 1506. ಇವರು ಹುಟ್ಟಿದಂಥ ಸ್ಥಳ ಮಧ್ಯಪ್ರದೇಶದ ಗ್ವಾಲಿಯರ್. ಜನ್ಮ ಹೆಸರು ಅಂದರೆ ಮೂಲತಃ ಇವರ ಹೆಸರು ರಾಮ್ ತಾನು ಅಂತ ಹೇಳ್ತೀವಿ. ಅಕ್ಬರ್ ಇವನಿಗೆ ಮಿಯಾನ್ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾನೆ. ಭಾರತದ ಶ್ರೇಷ್ಠ ಸಂಗೀತಗಾರ ಎಂದು ಪರಿಗಣಿಸಲ್ಪಟ್ಟ ತಾನ್ಸೇನ್ ಭಾರತದ ಭಾರತದ ಉತ್ತರದಲ್ಲಿ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಾಬಲ್ಯ ಹೊಂದಿರುವ ಶಾಸ್ತ್ರೀಯ ಸಂಗೀತದ ಸೃಷ್ಟಿಗೆ ಕಾರಣಕರ್ತರಾಗ್ತಾರೆ. ಸೊ ಅವರು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ IUCN ಕೆಂಪು ಪಟ್ಟಿಯಲ್ಲಿ ಸೇರಿಸಲಾದ ಡ್ರ್ಯಾಗನ್ ಸ್ನೇಕ್ ಹೆಡ್ ಫಿಶ್, ಸೊ ಇದನ್ನು ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಎನಿಗ್ಮಾ ಚೆನ್ನ ಗೊಲ್ಲಮ್ ಅಂತ ಕರೀತಾರೆ. ನೋಡಿ, ಡ್ರ್ಯಾಗನ್ ಸ್ನೇಕ್ ಹೆಡ್ ಫಿಶ್. ಸೊ ಈ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಇದು ಕಂಡುಬರುತ್ತದೆ? ನೋಡಿ, ಇದು ಡೈನೋಸರ್ ಯುಗದಲ್ಲಿ ಜೀವಿಸಿದಂಥ ಜೀವಿ. ಸೊ ಈಗಲೂ ಕೂಡ ಬದುಕಿದೆ. ಅಂದರೆ ಇದು ಅತ್ಯಂತ ಪಳೆಯುಳಿಕೆಯಲ್ಲಿ ಪುರಾತನ ಒಂದು ಜೀವಿ ಅಂತಕ್ಕಂಥ ಹೆಸರಿಗೆ ಪಾತ್ರವಾಗಿದೆ. ಸೊ ಇದು ನಮ್ಮ ನಮ್ಮ ಭಾರತದಲ್ಲಿ ಕೇರಳದಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ಸೊ ಇದನ್ನು ಈಗ ಕೆಂಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ನೋಡಿ, ಯಾಕಂದರೆ ಭಾರತದಲ್ಲಿ ಇದು ಕಂಡುಬರತಕ್ಕಂಥ ಕಾರಣದಿಂದಾಗಿ ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ದೆನ್ ಹಿಂದೂ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ಇಲ್ಲಿ ಗಮನಿಸಬಹುದು. ಡೀಟೇಲ್ಸನ್ನು ನೋಡೋಣ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಕೆಂಪು ಪಟ್ಟಿಯಲ್ಲಿ ಸೇರಿಸಲಾದ ಡ್ರ್ಯಾಗನ್ ಸ್ನೇಕ್ ಹೆಡ್ ಫಿಶ್ನನ್ನು ನೋಡಿ ಇತ್ತೀಚೆಗೆ ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಇದು ಮುಖ್ಯವಾಗಿ ಕೇರಳದಲ್ಲಿ ಕಂಡುಬರುತ್ತದೆ ಎಂಬುದು ಗಮನದಲ್ಲಿರಲಿ. ಇದು ಸುಮಾರು 120 ಮಿಲಿಯನ್ ವರ್ಷಗಳ ಹಿಂದೆ ವಿಕಾಸಗೊಂಡಿತ್ತು ಎಂದು ಹೆಸರಿಸಲಾಗಿದೆ. ಬಹುಶಃ ಜುರಾಸಿಕ್ ಅವಧಿ ಅಂದರೆ ಡೈನೋಸಾರ್ಗಳು ಜೀವಿಸಿದಂತಹ ಅವಧಿಯಲ್ಲಿ ಈ ಒಂದು ಜೀವಿ ಜನ್ಮ ತಾಳಿತ್ತು. ಇದು ಈಗಲೂ ಬದುಕಲು ಕಾರಣ ಇದು ಭೂಗತ ಆವಾಸ ಸ್ಥಾನಿಯಾಗಿದೆ. ಅಂದರೆ ನೀರು ಇರಲಿದ್ರೂ ಕೂಡ ಭೂಮಿಯ ಒಳಗಡೆ ಆ ಮಣ್ಣಿನಲ್ಲಿ ಊತು ಜೀವನ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಕೂಡ ಹೊಂದಿದೆ ಇದು. ಸೊ ಇದು ಪ್ರತ್ಯೇಕಿಸಲ್ಪಟ್ಟಿರುವುದರಿಂದ ಭೂಮಿಯ ಮೇಲಿನ ಅಳಿವಿನ ಘಟನೆಗಳು ಅದರ ಮೇಲೆ ಪರಿಣಾಮ ಬೀರದಿರಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅಂದರೆ ಇದು ಭೂಮಿಯ ಆಳದಲ್ಲಿ ಇರತಕ್ಕಂಥ ಒಂದು ಜೀವಿಯಾಗಿರೋದ್ರಿಂದ ಅಂದರೆ ಮಣ್ಣಲ್ಲಿ ಕೂಡ ಊತರೂ ಕೂಡ ಇದು ಬದುಕ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೆ ನೀರು ಉದ್ಭವಗೊಂಡ್ರೆ ತದನಂತರ ಇದು ಮತ್ತೆ ತನ್ನ ಜೀವವನ್ನು ಮರುಕಳಿಸುತ್ತದೆ ಇದು. ಸೊ ಈ ಕಾರಣದಿಂದಾಗಿಯೇ ಭೂಮಿಯ ಮೇಲ್ಭಾಗದಲ್ಲಿ ಇಡೀ ಸಂಪೂರ್ಣ ಭೂಮಿ ಅಳಿವು ಆದರೂ ಕೂಡ ಇದು ಬದುಕಿರಬಹುದು ಎಂಬತಕ್ಕಂಥ ಊಹೆಯನ್ನು ವಿಜ್ಞಾನಿಗಳು ತಿಳಿಸಿದ್ದಾರೆ. ಸೊ ಇದೀಗ ಸಂರಕ್ಷಣಾ ಸ್ಥಿತಿಯಲ್ಲಿ ಇಡಲಾಗಿದೆ. IUCN ಅದನ್ನು ದುರ್ಬಲ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ವೇಳಾಪಟ್ಟಿ 2ರಲ್ಲಿ ಪಟ್ಟಿ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟು
7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವ ECLSS ಎಂಬುದರ ಅರ್ಥವೇನು? ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸ್ತಾ ಇದೆ. ECLSS ಇದರ ಉದ್ದೇಶವೇನು? ಹಾಗಾದರೆ ಏನಿದರ ಅರ್ಥ ಅಂತಂದರೆ ಪರಿಸರ ನಿಯಂತ್ರಣ ಮತ್ತು ಜೀವರಕ್ಷಕ ವ್ಯವಸ್ಥೆ ಅಂತ ಹೇಳ್ತೀವಿ. ಏನಿದು ಹಾಗಾದರೆ? ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ. ಸೊ ವಿಸ್ತೃತ ರೂಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಇದು ಮಾನವ ಸಹಿತ ಚಂದ್ರಯಾನ. ಓಕೆ, ಸೊ ನೋಡಿ, ಮಾನವ ಸಹಿತ ಚಂದ್ರಯಾನ ಯೋಜನೆ ಭಾರತ ಸರ್ಕಾರ ಹಾಕಿಕೊಂಡಿದೆ, ಅಂದರೆ ಇಸ್ರೋ ಹಾಕಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾನವ ಸಹಿತ ಚಂದ್ರಯಾನಕ್ಕೆ ಜೀವರಕ್ಷಕ ವ್ಯವಸ್ಥೆ ಮುಖ್ಯವಾಗಿ ಬೇಕೇ ಬೇಕು ಎಂದು ಸೋಮನಾಥನ್ ತಿಳಿಸಿದ್ದಾರೆ. ಈ ಜೀವರಕ್ಷಕ ವ್ಯವಸ್ಥೆಗೆ ದೇಶದ ನಮ್ಮ ಭಾರತದಲ್ಲೇ ಇದೇ ಮೊದಲ ಬಾರಿಗೆ ECLSS ಅಭಿವೃದ್ಧಿಗೆ ಚಿಂತನೆ ನಡೆಸಿದೆ. ಅಂದರೆ ಇಸ್ರೋ ಉತ್ಪಾದನೆ ಮಾಡಲಿದೆ, ಇದನ್ನು ಇಸ್ರೋ ತಯಾರಿಸಲಿದೆ. ಯಾಕೆ ನಮ್ಮ ದೇಶದಲ್ಲೇ ತಯಾರು ಮಾಡ್ತಾ ಇದೆ, ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ. ನೋಡಿ, ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನಕ್ಕೆ ಅಗತ್ಯವಾದ ಪರಿಸರ ನಿಯಂತ್ರಣ ಮತ್ತು ಜೀವರಕ್ಷಕ ವ್ಯವಸ್ಥೆ ECLSS ಅಂದರೆ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಆ್ಯಂಡ್ ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ವ್ಯವಸ್ಥೆಯನ್ನು ದೇಶೀಯವಾಗಿಯೇ ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಧರಿಸಿದೆ. ಯಾಕೆ ಅಂತಂದರೆ ನೋಡಿ, ಈ ಸಿದ್ಧಪಡಿಸುವ ತಂತ್ರಜ್ಞಾನವನ್ನು ಹಂಚಿಕೊಳ್ಳಲು ಬೇರೆ ದೇಶಗಳು ನಿರಾಕರಿಸಿವೆ. ಅಂದರೆ ಆಯಾ ದೇಶಗಳು ಆಲ್ರೆಡಿ ಈ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿವೆ, ಆದರೆ ಇದನ್ನು ನಮ್ಮ ದೇಶದೊಂದಿಗೆ ಹಂಚಿಕೊಳ್ಳಲು ನಿರಾಕರಿಸಿವೆ ಅವು. ಯಾಕಂದರೆ ಈ ಕಾರಣದಿಂದಾಗಿಯೇ ಹೊಸದಾಗಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರತಕ್ಕಂಥ ಇಸ್ರೋ ತಯಾರಿಸಲಿದೆ. ಆದರೆ ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಈ ವ್ಯವಸ್ಥೆ ಅತ್ಯಗತ್ಯವಾಗಿದೆ. ಹಾಗಾಗಿ ದೇಶೀಯವಾಗಿಯೇ ಅಭಿವೃದ್ಧಿಪಡಿಸಿಕೊಳ್ಳಲು ಯತ್ನಿಸಲಾಗುವುದು ಎಂದರು ಇಸ್ರೋ ಅಧ್ಯಕ್ಷ ಸೋಮನಾಥನ್. ಓಕೆ, ಸೊ ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ IITಯು ನೀರಿನಿಂದ ವಿಷಕಾರಿ ಆರ್ಸೆನಿಕ್ ಮತ್ತು ಲೋಹದ ಅಯಾನುಗಳನ್ನು ತೆಗೆದುಹಾಕಲು ಅಮೃತ್ ಹೆಸರಿನ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಅಮೃತ್ ಟೆಕ್ನಾಲಜಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ IIT ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ, IIT ಮದ್ರಾಸ್. ಹಾಗಾದರೆ ಏನಿದು ಅಮೃತ್ ಯೋಜನೆ? ನೋಡಿ, ಅಮೃತ್ ಯೋಜನೆ ಏನು ಅಂತಂದರೆ ನೀರಿನಲ್ಲಿ ಕರಗಿರುವ ಆರ್ಸೆನಿಕ್. ನೋಡಿ, ನೀರಿನಲ್ಲಿ ಕರಗಿರತಕ್ಕಂಥ ಆರ್ಸೆನಿಕ್ ಏನಿದೆ, ನಾವು ನೀರಿನಲ್ಲಿ ಕರಗಿರತಕ್ಕಂಥ ಆರ್ಸೆನಿಕ್ ಏನಾದರೂ ಸೇವಿಸಿದರೆ ನಮ್ಮ ದೇಹದಲ್ಲಿ ಚರ್ಮ ರೋಗ ಆಗಿರ್ಬೋದು, ಶ್ವಾಸಕೋಶ, ಮೂತ್ರಪಿಂಡದ ರೋಗಗಳು, ಹಲವಾರು ವಿಧದ ರೋಗಗಳು ನಮಗೆ ಸಂಭವಿಸುತ್ತದೆ. ಸೊ ಈ ಕಾರಣದಿಂದಾಗಿಯೇ ಈ ಒಂದು ಆರ್ಸೆನಿಕ್ ಎಂಬುದು ಅತ್ಯಂತ ವಿಷಕಾರಿಯಾಗಿರತಕ್ಕಂಥ ಒಂದು ವಸ್ತು. ಅಂದರೆ ಇಷ್ಟು ಪ್ರಮಾಣದಲ್ಲಿರಬೇಕು ಇದು ನೀರಿನಲ್ಲಿ ಅಂತ WHO ತಿಳಿಸಿದೆ. ಅಂದರೆ ಇದನ್ನು ತೆಗೆಯಲು ಅಷ್ಟು ಸುಲಭ ಅಲ್ಲ. ಸೊ ಇದೇ ಮೊದಲ ಬಾರಿಗೆ IIT ಮದ್ರಾಸ್ ಅಮೃತ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಈ ತಂತ್ರಜ್ಞಾನದ ಮೂಲಕ ವಿಷಕಾರಿ ವಸ್ತು ನೀರಿನಲ್ಲಿ ಕರಗಿರತಕ್ಕಂಥ ಆರ್ಸೆನಿಕ್ ಮತ್ತು ಲೋಹದ ಅಯಾನುಗಳನ್ನು ಇದು ಬೇರ್ಪಡಿಸಲಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. PIBಯಲ್ಲಿ ಕೊಟ್ಟಿದ್ದಾರೆ. ಸೊ PIBಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಅಮೃತ್ ಟೆಕ್ನಾಲಜಿ ಫಾರ್ ರಿಮೂವಲ್ ಆಫ್ ಆರ್ಸೆನಿಕ್ ಆ್ಯಂಡ್ ಮೆಟಲ್ ಲಾನ್ಸ್ ಫ್ರಮ್ ವಾಟರ್. ನೋಡಿ, ಮುಖ್ಯವಾಗಿ ವಾಟರ್ನಲ್ಲಿ ಅಂದರೆ ನೀರಿನಲ್ಲಿ ಕರಗಿರತಕ್ಕಂಥ ಆರ್ಸೆನಿಕ್ ಆಗಿರ್ಬೋದು ಮತ್ತು ಲೋಹದ ಅಯಾನ್ಸ್ಗಳನ್ನು ಇದು ಒಂದು ಬೇರೆ ಕಡೆಗೆ ಹಾಕಲಿದೆ. ಡೀಟೇಲ್ಸನ್ನು ನಾವು ನೋಡೋಣ ನ್ಯೂಸ್ ಪೇಪರಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಇತ್ತೀಚೆಗೆ ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಅಮೃತ್ ಅಂದರೆ ಇದರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. ಗಮನಿಸಿ, ವಿಸ್ತೃತ ರೂಪ ಅಮೃತ್ ಅಂತ ಹೇಳ್ತೀವಿ. A ಅಂದರೆ ಆರ್ಸೆನಿಕ್ ಮತ್ತು ಮೆಟಲ್, M ಅಂದರೆ ಆ್ಯಂಡ್ R ಅಂದರೆ ರಿಮೂವಲ್ ಬೈ ಇಂಡಿಯನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಈ ಒಂದು ಇಂಡಿಯನ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಈ ಅಮೃತ್ ತಂತ್ರಜ್ಞಾನದ ಬಗ್ಗೆ ನೋಡೋದಾದರೆ ನೀರಿನಿಂದ ಆರ್ಸೆನಿಕ್ ಮತ್ತು ಲೋಹದ ಅಯಾನುಗಳನ್ನು ತೆಗೆದುಹಾಕಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಆರ್ಸೆನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಆರ್ಸೆನಿಕ್ ಎಂಬುದು
ಭೂಮಿಯ ಹೊರಪದರದ ನೈಸರ್ಗಿಕ ಅಂಶವಾಗಿದೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಆರ್ಸೆನಿಕ್ ಎಂಬುದು ಭೂಮಿಯ ಹೊರಪದರದಲ್ಲಿ ಕಂಡುಬರತಕ್ಕಂಥ ಒಂದು ನೈಸರ್ಗಿಕ ಅಂಶ. ಹಾಗಾದರೆ ಇದು ಎಲ್ಲೆಲ್ಲಿರುತ್ತದೆ? ಇದು ನಾವು ಉಸಿರಾಡದಂಥ ಗಾಳಿಯಲ್ಲಿರುತ್ತದೆ, ನಾವು ಸೇವಿಸುವಂತಹ ನೀರಿನಲ್ಲಿರುತ್ತದೆ ಮತ್ತು ಭೂಮಿಯಲ್ಲಿರತಕ್ಕಂಥ ಪರಿಸರದಾದ್ಯಂತ ವ್ಯಾಪಕವಾಗಿ ಈ ಒಂದು ಆರ್ಸೆನಿಕ್ ವಿತರಿಸಲ್ಪಟ್ಟಿರುತ್ತದೆ. ಇದು ಅಜೈವಿಕ ರೂಪದ್ದಾಗಿದ್ದು ಹೆಚ್ಚು ವಿಷಕಾರಿಯಾಗಿದೆ ಇದು. ಓಕೆ, ಸೊ ಆರ್ಸೆನಿಕ್ ಕಲುಷಿತ ನೀರಿನ ದೀರ್ಘಾವಧಿಯ ಸೇವನೆಯಿಂದ ವಿವಿಧ ಕಾಯಿಲೆಗಳು ಮಾನವನಿಗೆ ಬರ್ತವೆ. ಅದೇ ಕಾರಣದಿಂದಾಗಿ ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ನ ಪ್ರಮಾಣವನ್ನು WHO ವಿಶ್ವ ಆರೋಗ್ಯ ಸಂಸ್ಥೆ ನಿರ್ಧರಿಸಿದೆ. ಇಷ್ಟು ಪ್ರಮಾಣದಲ್ಲಿದ್ದರೆ ನಮಗೆ ಏನು ದೇಹಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ. ಅದು ಎಷ್ಟು ಪ್ರಮಾಣ ಅಂತಂದರೆ ನೋಡಿ, 1ರಲ್ಲಿ 0.01% ನಮ್ಮ ನೀರಿನಲ್ಲಿ ಆರ್ಸೆನಿಕ್ ಏನಾದರೂ ಕರಗಿದರೆ ಅದು ನಮಗೆ ಹಾನಿಕಾರಕ ಏನಲ್ಲ. ಒಂದು ವೇಳೆ 0.01 ಮಿಲಿಗ್ರಾಮ್ಗಿಂತ ಹೆಚ್ಚಾಗಿ ಆರ್ಸೆನಿಕ್ ಏನಾದರೂ ನೀರಿನಲ್ಲಿತ್ತು ಅಂತಂದರೆ ನಮಗದು ತೊಂದರೆ. ಓಕೆ, 0.01 ಮಿಲಿಗ್ರಾಮ್, ಸೊ ಇದಕ್ಕಿಂತ ಜಾಸ್ತಿ ಇರಬಾರದು ಎಂದು WHO ತಾತ್ಕಾಲಿಕವಾಗಿ ಮೌಲ್ಯಮಾಪನ ಮಾಡಿ ತಿಳಿಸಿರ್ತಕ್ಕಂಥದ್ದು. ನೀರಿನಲ್ಲಿ ಇಷ್ಟು ಪ್ರಮಾಣದಲ್ಲಿ ಆರ್ಸೆನಿಕ್ ಇರಬೇಕು ಅಂತ, ಅಂದರೆ ಇದ್ದರೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನಾವು 9th ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ನಿಧನರಾದ ಲತೀಫ್ ಖಾನ್ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ, ಲತೀಫ್ ಖಾನ್ ಸರಿಯಾದಂಥ ಉತ್ತರ ಫುಟ್ಬಾಲ್. ನಮ್ಮ ಕರ್ನಾಟಕದವರು ಇವರು. ಓಕೆ, ಸೊ ನೀವು ಗಮನಿಸಿ, ಲತೀಫ್ ಖಾನ್ ನಿಧನ ಹೊಂದಿದ್ದಾರೆ. ದೇಶಕ್ಕೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರನ್ನು ಕೊಡುಗೆಯಾಗಿ ನೀಡಿದಂತಹ ಲತೀಫ್ ಖಾನ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಬೆಂಗಳೂರು ಮುಸ್ಲಿಮ್ಸ್ ತಂಡದಲ್ಲಿ 1953 ಮತ್ತು 54ರಲ್ಲಿ ಆಡಿದ್ದ ಅವರು ಹಲವು ಗೋಲುಗಳನ್ನು ಹೊಡೆದಿದ್ದರು. ಸೊ ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಡಿಸೆಂಬರ್ 14ರಂದು ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನವನ್ನು ಯಾರು ಆಯೋಜಿಸುತ್ತಾರೆ? ನೋಡಿ, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಪ್ರತಿ ವರ್ಷ ಯಾವುದು ಆಯೋಜನೆ ಮಾಡುತ್ತದೆ ಸಂಸ್ಥೆ? ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, BE ಅಂತ ಹೇಳ್ತೀವಿ. ಸೊ PIB ನ್ಯೂಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಡಿಸೆಂಬರ್ 14ರಂದು ಆಚರಣೆ ಮಾಡ್ತೀವಿ. ಓಕೆ, ಸೊ ಈ ಒಂದು ಇದನ್ನು ಪ್ರತಿ ವರ್ಷ ನೀವು ಇಲ್ಲಿ ಗಮನಿಸಬಹುದು. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಆಯೋಜನೆ ಮಾಡುತ್ತದೆ. ಸೊ ಈ ಒಂದು BEE ಏನಿದೆ ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯದ ಅಂಡರಲ್ಲಿ ಕಂಡುಬರುತ್ತದೆ. ಇದನ್ನು ಇಂಧನ ಸಂರಕ್ಷಣಾ ಕಾಯ್ದೆ 2001ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ. 2 ಹೇಳಿಕೆಗಳನ್ನು ಕೊಟ್ಟಿದ್ದೀನಿ, ಗಮನಿಸಿ. ಒಂದನೇದಾಗಿ, ಡಿಸೆಂಬರ್ 13ರಂದು COP28 ಹವಾಮಾನ ಶೃಂಗಸಭೆಯಲ್ಲಿ ಪಳೆಯುಳಿಕೆ ಇಂಧನಗಳ ಜಾಗತಿಕ ಬಳಕೆಯನ್ನು ಕಡಿಮೆ ಮಾಡಲು ಸುಮಾರು 200 ದೇಶಗಳ ಪ್ರತಿನಿಧಿಗಳು ಒಪ್ಪಿಕೊಂಡರು. ಎರಡನೇದಾಗಿ, ತೈಲ, ಅನಿಲ ಮತ್ತು ಕಲ್ಲಿದ್ದಲಿನ ಬಳಕೆಯನ್ನು ಹಂತವಾಗಿ ಹೊರಹಾಕಲು COP28 ಒಪ್ಪಂದವನ್ನು 100ಕ್ಕೂ ಹೆಚ್ಚು ದೇಶಗಳು ಬೆಂಬಲಿಸಿದವು. ಹಾಗಾದರೆ ಯಾವ ಆಪ್ಷನ್ ಸರಿಯಾಗಿದೆ? ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ ನಂಬರ್ ಸಿ ಸರಿ. ನೋಡಿ, ಕಲ್ಲಿದ್ದಲು ಬಳಕೆ ಕಡಿಮೆಗೆ 200 ದೇಶಗಳು ಒಪ್ಪಿಕೊಂಡಿವೆ COP28 ಸಮ್ಮೇಳನದಲ್ಲಿ. ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. COP28ರ ಹವಾಮಾನ ಶೃಂಗಸಭೆಯಲ್ಲಿ ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡುವ ಮೊದಲ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಡಿಸೆಂಬರ್ 13ರಂದು COP28 ಹವಾಮಾನ ಶೃಂಗಸಭೆಯಲ್ಲಿ ಪಳೆಯುಳಿಕೆ ಇಂಧನಗಳ ಜಾಗತಿಕ ಬಳಕೆಯನ್ನು ಕಡಿಮೆ ಮಾಡಲು ಸುಮಾರು 200 ದೇಶಗಳ ಪ್ರತಿನಿಧಿಗಳು ಒಪ್ಪಿಕೊಂಡರು. ಹವಾಮಾನ ಬದಲಾವಣೆಯ ಕೆಟ್ಟ ಪರಿಣಾಮಗಳನ್ನು ತಡೆಯಲು ಅವರು ಒಪ್ಪಿಕೊಂಡರಿಲ್ಲಿ. ಮತ್ತು ಇದು ತೈಲ ಯುಗದ ಅಂತ್ಯವನ್ನು ಸೂಚಿಸುವ ಈ ರೀತಿಯ ಮೊಟ್ಟಮೊದಲ ಒಪ್ಪಂದವಾಗಿದೆ. ನೋಡಿ, ತೈಲ ಯುಗದ ಅಂತ್ಯವನ್ನು ಸೂಚಿಸ್ತಕ್ಕಂಥ ಒಂದು ಪ್ರಮುಖ ಒಪ್ಪಂದ ಇದು. ತೈಲ, ಅನಿಲ ಮತ್ತು ಕಲ್ಲಿದ್ದಲಿನ ಬಳಕೆಯನ್ನು ಹಂತವಾಗಿ ಹೊರಹಾಕಲು COP28 ಸಮ್ಮೇಳನದಲ್ಲಿ 100ಕ್ಕೂ ಹೆಚ್ಚು ದೇಶಗಳು ಬೆಂಬಲಿಸಿದವು. ಓಕೆ, ಸೊ ಆ ಕಾರಣಕ್ಕಾಗಿ ಈ ಥರ ಹೇಳಿಕೆಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋಣ.
ಕೆಳಗಿನ ಯಾವ ದೇಶವು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸುವಂತೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿತ್ತು? ಸರಿಯಾದಂಥ ಉತ್ತರ ಭಾರತ. ಹಾಗಾದರೆ ಇಲ್ಲಿ ಸುದ್ದಿಯಲ್ಲಿರಲು ಕಾರಣ ಸಿರಿಧಾನ್ಯಗಳ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಕಾಣಿಸಿಕೊಂಡಿತ್ತು. ಗಮನಿಸಿ, ಸಿರಿಧಾನ್ಯಗಳ ಉತ್ಸವವನ್ನು ಅಂದರೆ ಆಸಿಯನ್ ಇಂಡಿಯಾ ಮಿಲೆಟ್ಸ್ ಫೆಸ್ಟಿವಲ್ ಈಚೆಗೆ ಇಂಡೋನೇಷ್ಯಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಂದರೆ ಆಸಿಯನ್ ಇಂಡಿಯಾ ಮಿಲೆಟ್ಸ್ ಫೆಸ್ಟಿವಲ್ ಇತ್ತೀಚೆಗೆ ಎಲ್ಲಿ ನಡೀತು ಅಂತ ಕೇಳಿದರೆ ಇಂಡೋನೇಷ್ಯಾದಲ್ಲಿ. ಆಸಿಯನ್ ಒಕ್ಕೂಟವು ಭಾರತೀಯ ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ ಈ ಸಮಾವೇಶವನ್ನು ನಡೆಸಿತ್ತು. ಓಕೆ, ಭಾರತ ಸರ್ಕಾರವು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸುವಂತೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿತ್ತು. ಯಾವುದು? ಭಾರತ ದೇಶ. ಈ ಪ್ರಸ್ತಾವನೆಯನ್ನು 72 ದೇಶಗಳು ಬೆಂಬಲಿಸಿದ್ದವು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2021ರಲ್ಲಿ 2023ನೇ ವರ್ಷವನ್ನು ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸಿತ್ತು. 9 ಬಗೆಯ ಸಿರಿಧಾನ್ಯಗಳಾದ ರಾಗಿ, ಜೋಳ, ಸಜ್ಜೆ, ನವಣೆ, ಬರಗು, ಸಾಮೆ, ಉದಲು, ಅರ್ಕ ಮತ್ತು ಕೋರಲೆಯನ್ನು ಭಾರತವು ಉತ್ಪಾದಿಸುತ್ತದೆ. ನೋಡಿ, ಈ 9 ಬಗೆಯ ಸಿರಿಧಾನ್ಯಗಳು ಭಾರತದಲ್ಲಿ ಬೆಳೆಯಲಾಗುತ್ತದೆ. ಸೊ ಈ 9 ಬಗೆಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಇವನ್ನ. ವಿಶ್ವದ ಅತಿ ದೊಡ್ಡ ಸಿರಿಧಾನ್ಯಗಳ ಉತ್ಪಾದಕ ದೇಶ ಹಾಗೂ 5ನೇ ಅತಿ ದೊಡ್ಡ ಸಿರಿಧಾನ್ಯಗಳ ರಫ್ತುದಾರ ದೇಶ ನಮ್ಮ ಭಾರತ. ಭಾರತವು 2021-22ರಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯ ಪ್ರಮಾಣದಲ್ಲಿ 27% ಬೆಳವಣಿಗೆಯನ್ನು ಕಂಡಿದೆ. ಸಿರಿಧಾನ್ಯಗಳ ಜಾಗತಿಕ ಸರಾಸರಿ ಇಳುವರಿಯು ಜಾಗತಿಕವಾಗಿ 1229 ಒಂದು ಹೆಕ್ಟರ್ಗೆ ಕೆಜಿಗಳ ಉತ್ಪಾದನೆಯಾಗ್ತಾ ಇದ್ದರೆ ಭಾರತದಲ್ಲಿ 1239 ಕೆಜಿ ಉತ್ಪಾದನೆಯಾಗ್ತಾ ಇದೆ ಒಂದು ಹೆಕ್ಟರ್ ಇದರಲ್ಲಿ. ಅಂದರೆ ಜಾಗತಿಕ ಉತ್ಪಾದನೆಗೆ ಸೇರಿದರೆ ಭಾರತದಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಿದೆ. ಭಾರತದಲ್ಲಿ ಮುಖ್ಯವಾಗಿ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಅಗ್ರ ರಾಜ್ಯಗಳು. ಭಾರತವು ಸಿರಿಧಾನ್ಯಗಳ ಮೌಲ್ಯವರ್ಧನಾ ಸರಪಳಿಯಲ್ಲಿ 500ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿದೆ. ನೋಡಿ, ಸಿರಿಧಾನ್ಯಗಳ ಒಂದು ಸರಪಳಿಯಲ್ಲಿ 500ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿದೆ. ಇನ್ನು ಹೆಚ್ಚಿನ ರಫ್ತಿನ ಪ್ರಮಾಣ ನಾವು ನೋಡೋದಾದರೆ ಭಾರತವು ಪ್ರಮುಖವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ರಫ್ತು ಮಾಡುತ್ತದೆ. ಎರಡನೇದು ನೇಪಾಳ, ಸೌದಿ ಅರೇಬಿಯಾಕ್ಕೆ ಹೆಚ್ಚು ರಫ್ತು ಮಾಡುತ್ತದೆ. 3 ದೇಶಗಳಿಗೆ ಭಾರತವು ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ರಫ್ತು ಮಾಡುತ್ತದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆ ನೋಡಿ, ಜಾಗತಿಕ ಮಟ್ಟದಲ್ಲಿ ಅಂತ ಬಂದರೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳು ಸಿರಿಧಾನ್ಯಗಳ ಪ್ರಮುಖ ಉತ್ಪಾದಕರು ಮತ್ತು ಬಳಕೆಯ ಕೇಂದ್ರಗಳಾಗಿವೆ. ಭಾರತ, ನೈಜರ್, ಸುಡಾನ್ ಮತ್ತು ನೈಜೀರಿಯಾ ದೇಶಗಳು ಪ್ರಧಾನ ಉತ್ಪಾದಕ ದೇಶಗಳಿವು. ಓಕೆ, ಇನ್ನು ಸಿರಿಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮುಖ ದೇಶಗಳೆಂದರೆ ಇಂಡೋನೇಷ್ಯಾ. ಸೊ ಇಲ್ಲಿ ಬೆಲ್ಜಿಯಂ ಅಂತ ಮಾಡ್ಕೊಳ್ಳಿ, ಅದರ ಬೆಳ್ಳಿಯಂ ಅಂತ ಆಗ್ಬಿಟ್ಟಿದೆ, ಬೆಲ್ಜಿಯಂ ಅಂತ ಮಾಡ್ಕೊಳ್ಳಿ. ಸೊ ಬೆಲ್ಜಿಯಂ, ಜಪಾನ್. ಓಕೆ, ಸೊ ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಅಜಂತಾ ಎಲ್ಲೋರ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಪದ್ಮವಾಣಿ ಜೀವಮಾನ ಸಾಧನ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದಂಥ ಉತ್ತರ ಜಾವೇದ್ ಅಖ್ತರ್. ನೋಡಿ, ಜಾವೇದ್ ಅಖ್ತರ್ ಟು ಬಿ ಫೆಸಿಲಿಟೇಟೆಡ್ ವಿತ್ ಪದ್ಮಪಾಣಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಟ್ ಅಜಂತಾ ಎಲ್ಲೋರ ಫಿಲ್ಮ್ ಫೆಸ್ಟಿವಲ್. ಸೊ ಈ ಒಂದು ಫೆಸ್ಟಿವಲಲ್ಲಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 14ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ PM ಕಾಲೇಜ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪಿಸುತ್ತದೆ? ಸೊ ಯಾವ ರಾಜ್ಯ ಸ್ಥಾಪಿಸಲಿದೆ? ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ಗಮನಿಸಿ, ಸೊ ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶ್ ಗವರ್ನಮೆಂಟ್ ಟು ಸೆಟ್ ಆಫ್ PM ಕಾಲೇಜ್ ಆಫ್ ಎಕ್ಸಲೆನ್ಸ್ ಇನ್ ಆಲ್ ಡಿಸ್ಟ್ರಿಕ್ಟ್ ಆಫ್ ದ ಸ್ಟೇಟ್. ನೋಡಿ, ತಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು PM ಕಾಲೇಜ್ ಆಫ್ ಎಕ್ಸಲೆನ್ಸನ್ನು ಪ್ರಾರಂಭ ಮಾಡ್ತಾ ಇದೆ ಮಧ್ಯಪ್ರದೇಶ ಸರ್ಕಾರ. ಓಕೆ,
ಸರಿಸುಮಾರು ಇವು 570 ಸರ್ಕಾರಿ ಕಾಲೇಜುಗಳಲ್ಲಿ ಪ್ರತಿ ಜಿಲ್ಲೆಯ ಒಂದು ಕಾಲೇಜನ್ನು ಸರ್ಕಾರವು PM ಕಾಲೇಜ್ ಆಫ್ ಎಕ್ಸಲೆನ್ಸ್ ಆಗಿ ಮೇಲ್ದರ್ಜೆಗೇರಿಸಲಿದೆ. ಈ ಕಾಲೇಜುಗಳ ಅಭಿವೃದ್ಧಿಗೆ 460 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಇದರೊಂದಿಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳ ಪದವಿ ಮತ್ತು ಅಂಕಪಟ್ಟಿಗಳನ್ನು ಡಿಜಿಲಾಕರ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.